ಸಿಸಿಬಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ. ರೇವ್ ಪಾರ್ಟಿ ನಡೆಯುವಂತಹ ಸಂದರ್ಭದಲ್ಲೇ ರೇಡ್ ಆಗಿರುವಂತದ್ದು. ಆನೇಕಲ್ ಬಳಿಕ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿದೆ. ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿಯರು ಭಾಗಿಯಾಗಿದ್ದಾರೆ. ತೆಲುಗು ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಜ್ ಕಾರ್ನಲ್ಲಿ ಆಂಧ್ರದ ಎಂಎಲ್ಎ ಪಾಸ್ ಪತ್ತೆಯಾಗಿದೆ. ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಪತ್ತೆಯಾಗಿದೆ. ದಾಳಿ ವೇಳೆ 17 MDMA ಮಾತ್ರೆ ಕೊಕೇನ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಣ್ಣ ಇವರು ನವೀನು ಬಾಣ ಜಗಣ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಿಸಿಬಿ ಅಧಿಕಾರಿಗಳು ಎಲ್ಲರನ್ನ ಕೂಡ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೆಲವರು ತಮ್ಮ ಮುಖಗಳನ್ನ ಮುಚ್ಚಿಕೊಳ್ಳುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಪಾರ್ಟಿಗೆ ಹೋಗಬೇಕು ಅಂತಂದಾಗ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇರೋದಲ್ಲ. ಈಗ ಇವರಿಗೆ ಭಯ ಶುರುವಾಗಿದೆ. ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಕೂಡ ಭಾಗಿಯಾಗಿದ್ದಾರೆ. ಐಷಾರಾಮಿ ಪಾರ್ಟಿಗೆ ನಾರ್ಮಲ್ ಜನರಿಗೆ ಅವಕಾಶನೇ ಇರೋದಿಲ್ಲ. ನೋಡಿ, ನಾರ್ಮಲ್ ಆಗಿ ಪಾರ್ಟಿ ಮಾಡ್ತೀವಿ ಅಂದರೆ 2,000-3,000 ಬಳಕೆ ಆಗುತ್ತೆ. ಆದರೆ ಇಲ್ಲಿ 20-50 ಲಕ್ಷ ರೂಪಾಯಿ ಪಾರ್ಟಿಗೆ ಖರ್ಚು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಅಂತ ಈ ಒಂದು ಐಷಾರಾಮಿ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ. ಐಷಾರಾಮಿ ಕಾರುಗಳೊಂದಿಗೆ ಪಾರ್ಟಿಗೆ ಆಗಮನ ಆಗಿರುವಂಥದ್ದು. ಆಂಧ್ರ ರಿಜಿಸ್ಟರ್ ಹೊಂದಿರುವಂತಹ ಕಾರುಗಳು ಇಲ್ಲಿ ಪತ್ತೆಯಾಗಿವೆ. ಎಸಿಪಿ ಪರಮೇಶ್ವರ್ ನೇತೃತ್ವದಲ್ಲಿ ಕಾರು ತಪಾಸಣೆ ಕೂಡ ಆಗ್ತಾ ಇದೆ. ಹೆಬ್ಬಗೋಡಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ದಿನದ ಪಾರ್ಟಿಗೆ 30-50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ತೆಲುಗು ನಟ ನಟಿಯರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆಂಧ್ರ ಶಾಸಕನ ಪಾಸ್ ಕೂಡ ಇಲ್ಲಿ ಪತ್ತೆಯಾಗಿರುವಂಥದ್ದು. ಪಾರ್ಟಿಯಲ್ಲಿ ಡ್ರಗ್ಸ್ MDMA ಮಾತ್ರೆಗಳು ಕೂಡ ಪತ್ತೆಯಾಗಿದ್ದಾವೆ. ಕೊಕೇನ್ಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ಸಿಸಿಬಿ ಅಧಿಕಾರಿಗಳು ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಜ್ ಕಾರ್ನಲ್ಲಿ ಆಂಧ್ರದ MLA ಪಾಸ್ ಕೂಡ ಪತ್ತೆಯಾಗಿರೋದಕ್ಕೆ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. MLA ಇದರಲ್ಲಿ ಭಾಗಿಯಾಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಹುಟ್ಟು ಹಾಕುವಂಥದ್ದು. ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಇಲ್ಲಿ ಪತ್ತೆಯಾಗಿರುವಂಥದ್ದು. ಯಾವ ಕಾರಣಕ್ಕಾಗಿ ಪಾಸನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗಿತ್ತು, ಈ ಒಂದು ಪಾರ್ಟಿಗೆ ಅಂತ ಹೇಳಿ ಈ ಒಂದು ಪಾಸನ್ನ ತೆಗೆದುಕೊಂಡು ಬಂದಿದ್ರ, ಕೋಡ್ ವರ್ಡ್ಗಳನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ನಿನ್ನೆ ಸಂಜೆ 5ರಿಂದ ಮುಂಜಾನೆ 6 ಗಂಟೆಯವರೆಗೆ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಆಂಧ್ರ ಬೆಂಗಳೂರು ಮೂಲದ 100 ಮಂದಿ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಕೂಡ ಭಾಗಿಯಾಗಿದ್ದಾರೆ. ಬರ್ತ್ಡೇ ಪಾರ್ಟಿಯ ಹೆಸರಿನಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಇದು. ಸಿಸಿಬಿಯ ಆಂಟಿ ನಾರ್ಕೋಟಿಕ್ಸ್ ಅಧಿಕಾರಿಗಳಿಂದ ದಾಳಿಯಾಗಿದೆ. GR ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದಂತಹ ಪಾರ್ಟಿ ಇದಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಸೇನು ಅಜಯ್, ನಾವು ಬೆಳಗ್ಗೆಯಿಂದನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ ಕೊಡ್ತಾ ಇದ್ದೀವಿ. ಇನ್ನು ನಟ ನಟಿಯರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು GR ಫಾರ್ಮ್ ಹೌಸ್ನ ಓನರ್ ಇದ್ದಾರಲ್ಲ, ಅವ್ರಿಗೆ ಇದೆಲ್ಲ ವಿಚಾರಗಳು ಗೊತ್ತಿರಲಿಲ್ವಾ? ಗೊತ್ತಿದ್ರು ಈ ಒಂದು ಪಾರ್ಟಿಗೆ ಅವಕಾಶವನ್ನ ಕಲ್ಪಿಸ್ಕೊಟ್ರ ಹೇಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಜಯ್.
ಖಂಡಿತವಾಗ್ಲೂ ರಮ್ಯಾ, ಏನಂತಂದ್ರೆ ಈ ಒಂದು ಪಾರ್ಟಿ ನಿನ್ನೆ ಏನು ಸಂಜೆಯಿಂದ ಇವತ್ತು ಬೆಳಗ್ಗೆವರೆಗೂ ಅಂದ್ರೆ ಸನ್ಸೆಟ್ ಟು ಸನ್ ರೈಸ್ ಅಂತ ಹೇಳಿ ಈಗಾಗಲೇ ಪಾರ್ಟಿಯನ್ನ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆಂಧ್ರ ಪ್ರದೇಶದ ವಾಸು ಎಂಬಾತ ಏನಿದ್ದಾರೆ ಅವರ ಒಂದು ಬರ್ತ್ಡೇ ಪಾರ್ಟಿ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಇದು ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ GR ಫಾರ್ಮ್ಸ್ ಏನಿದೆ ಇಲ್ಲಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಈಗ ಫಾರ್ಮ್ಸ್ನ ಮುಂಭಾಗದಲ್ಲೂ ಕೂಡ ನಾವು ಇರುವಂಥದ್ದು. ಒಳಗಡೆ ಹೆಬ್ಗೋಡಿ ಪೊಲೀಸರು ಜೊತೆಗೆ CCB ಪೊಲೀಸರು ಎಲ್ಲರೂ ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಅಂದರೆ ಈಗ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು GR ಫಾರ್ಮ್ಸ್ ಯಾರ್ದು ಅಂತ ಹೇಳಿದ್ರೆ ಇಲ್ಲಿರುವಂತಹ ರಾಮಕೃಷ್ಣ ರೆಡ್ಡಿ ಅಂತ ಹೇಳಿ ಅವರಿಗೆ ಸೇರಿದಂತಹ ಏನೊಂದು ಫಾರ್ಮ್ಸ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಇವರು ಆಂಧ್ರ ಪ್ರದೇಶದ MLA ಓರ್ವರು ಕೇಳಿದ್ರು ಅಂತ ಹೇಳಿ ಅವರಿಗೆ ಈ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡೋದಕ್ಕೆ ಕೂಡ ಕೊಟ್ಟಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಪೊಲೀಸರು ಪ್ರತಿಯೊಂದನ್ನು ಕೂಡ ಈಗಾಗಲೇ ಚೆಕ್ ಮಾಡ್ತಿರುವಂಥದ್ದು. ಇನ್ನು ಈಗ ವಿಜುವಲ್ಸಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕಾರನ್ನು ಕೂಡ ಈಗಾಗಲೇ CCB ಪೊಲೀಸರು ಚೆಕ್ ಮಾಡಿದ್ದಾರೆ. ಯಾಕಂತಂದರೆ ಮತ್ತಷ್ಟು ಏನಾದ್ರು ಬೇರೆ ರೀತಿಯಾದಂಥ ಮಾದಕ ವಸ್ತುಗಳನ್ನೇನಾದ್ರು ತಗೊಬಂದಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂಥ ಪೊಲೀಸರು ಇಲ್ಲಿರುವಂತಹ ಪ್ರತಿಯೊಂದು ಕಾರುಗಳನ್ನು ಕೂಡ ಈಗಾಗಲೇ ಚೆಕ್ ಅನ್ನ ಮಾಡಲಾಗಿರುವಂಥದ್ದು. ಇನ್ನು ಇಲ್ಲೂ ಕೂಡ ಕೆಲವೊಂದು ಐಷಾರಾಮಿ ಕಾರ್ಗಳಿವೆ. ಇನ್ನು ಹೊರಗಡೆ ಇನ್ನು ಒಳಗಡೆ ಗೇಟ್ನ ಒಳಭಾಗದಲ್ಲೂ ಕೂಡ ಸಾಕಷ್ಟು ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಐಷಾರಾಮಿ ಕಾರ್ಗಳು ಕೂಡ ಈಗಾಗಲೇ ಕಂಡು ಬಂದಿರುವಂಥದ್ದು. ಎಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು ಒಳಗಡೆ ಇರುವಂತಹ ಕೆಲವೊಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿರುವಂಥದ್ದು. ಸೊ ಅವರನ್ನು ಕೂಡ ಈಗಾಗಲೇ ಒಳಗಡೆ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು ಯಾರ್ಯಾರು ಈ ಪಾರ್ಟಿಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ ರೀತಿ ಅವರು ಏನಾದರೂ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ರೆ ಅದನ್ನು ಕೂಡ ಮೆಡಿಕಲ್ ಟೆಸ್ಟ್ನಲ್ಲಿ ಕೂಡ ಪ್ರೂವ್ ಆದ್ರ ನಂತರದಲ್ಲಿ ಅವರ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಮತ್ತೊಂದು ಪ್ರಶ್ನೆ, ಹೈದರಾಬಾದ್ ಮೂಲದ ವಾಸುಗೂ ಇಲ್ಲಿಗೂ ಯಾವ ರೀತಿಯಾದಂತಹ ಲಿಂಕ್ ಇತ್ತು ಅನ್ನೋದು ಮತ್ತೊಂದು ಪ್ರಶ್ನೆ ಆಗುವಂಥದ್ದು. ಅದೇ ರೀತಿಯಾಗಿ ವಾಸು ಈ ಹಿಂದೆ ಇದೇ ರೀತಿಯಾದಂತಹ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ನ, ಈ ಕುರಿತು ಏನಾದರೂ FIR ದಾಖಲಾಗಿದ್ಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಮ್ಯ, ಏನಂತಂದ್ರೆ ವಾಸು ಅನ್ನೋರು ಏನಿದ್ದಾರೆ ಈತ ಪ್ರಭಾವಿ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಇಲ್ಲಿರುವಂಥ ಏನು ಫಾರ್ಮ್ ಹೌಸಲ್ಲಿ ಪಾರ್ಟಿ ಮಾಡಬೇಕು ಅಂತ ಹೇಳಿ ಒಂದು ಆರ್ಗನೈಸ್ ಮಾಡೋದಕ್ಕೋಸ್ಕರ ಆರ್ಗನೈಸರನ್ನು ಕೂಡ ಈಗಾಗಲೇ ಕಾಂಟ್ಯಾಕ್ಟನ್ನು ಮಾಡಿ ಆ ನಂತರದಲ್ಲೂ ಕೂಡ ಅವರು ಅಂದರೆ ಒಬ್ಬರು MLA ಕೇಳ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಈ ಒಂದು ಫಾರ್ಮ್ ಹೌಸನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಸಾಕಷ್ಟು ದೊಡ್ಡ ಮಟ್ಟದ ಫಾರ್ಮ್ ಹೌಸ್ ಇದು. ಅಂದರೆ ಕಡಿಮೆ ಅಂದರೂ ಒಂದು 4 ರಿಂದ 5 ಎಕರೆ ಬರುವಂತಹ ಫಾರ್ಮ್ ಹೌಸ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ನಿನ್ನೆ ರಾತ್ರಿನೂ ಕೂಡ ಪೊಲೀಸರಿಗೂ ಕೂಡ ಪಕ್ಕಾ ಮಾಹಿತಿ ಸಿಗತ್ತೆ. ಆನಂತರ ಅವರು ಕೂಡ ಏನು ಸ್ಪಾಟ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಪಾರ್ಟಿ ಮಾಡ್ತಾ ಇರೋದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ಯುವತಿಯರು ಕೂಡ ಅಂದರೆ 20ಕ್ಕೂ ಹೆಚ್ಚು ಯುವತಿಯರು ಮತ್ತು 50ಕ್ಕೂ ಹೆಚ್ಚು ಯುವಕರು ಕೂಡ ಇದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಇನ್ನು ಬಹುತೇಕ ಎಲ್ಲ ನಟ ನಟಿಯರು ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಆ ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಾ ಇರುವಂಥದ್ದು. ಮತ್ತು ಯಾರು ಪೊಲಿಟಿಕಲ್ ಲೀಡರ್ಸ್ ಇದ್ದಾರಾ, ಅವರ ಮಕ್ಕಳುಗಳು ಏನಾರು ಇದ್ದಾರಾ, ಈ ಎಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಆಗ್ತಿರುವಂಥದ್ದು. ಇನ್ನು MDMA, ಕ್ರಿಸ್ಟಲ್ಲು ಮತ್ತು ಈ ರೀತಿಯಾದಂತಹ ಕೆಲವೊಂದು ಮಾದಕ ವಸ್ತುಗಳನ್ನು ಕೂಡ ಅಂದರೆ ಯಾವುದು ಬ್ಯಾನ್ ಆಗಿದೆ ಮತ್ತು ಯಾವುದನ್ನು ಯೂಸ್ ಮಾಡಬಾರ್ದು ಅಂತಹ ಮಾದಕ ವಸ್ತುಗಳಾಗಿರ್ಬೋದು ಮತ್ತು ಅವೆಲ್ಲವೂ ಕೂಡ ಈಗಾಗಲೇ ಒಳಗಡೆ ಸಿಕ್ಕಿರುವಂಥದ್ದು. ಸೊ ಎಲ್ಲವನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆಯೂ ಸಹ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲೂ ಕೂಡ ಇದ್ರ ಬಗ್ಗೆ FIR ಕೂಡ ದಾಖಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್. ಡ್ರಗ್ಸ್ MDMA ಮಾತ್ರೆ ಪತ್ತೆಯಾಗಿರುವಂಥದ್ದು ರೇವ್ ಪಾರ್ಟಿಯಲ್ಲಿ. ಇದೀಗ ಮತ್ತಷ್ಟು ತನಿಖೆಯನ್ನ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. FIR ಹಾಕೋದಷ್ಟೇ ಇನ್ನಷ್ಟೇ ಬಾಕಿ ಉಳಿದಿರುವಂಥದ್ದು. ಪ್ರಭಾವಿ ಶಾಸಕರ ಹೆಸರು ಕೂಡ ಇಲ್ಲಿ ತಳುಕು ಹಾಕಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಅವರ ಹೆಸರಿನಲ್ಲಿ ಇರುವಂತಹ ಪಾಸ್ ಕೂಡ ಪತ್ತೆಯಾಗಿದೆ. ಈ ರೇಡ್ ನಡೆದಂತಹ ಸಂದರ್ಭದಲ್ಲಿ
ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಮಾಹಿತಿ. ಅದೇ ರೀತಿಯಾಗಿ ಅಲ್ಲಿ ಬಂದಂತಹ ಕಾರುಗಳೆಲ್ಲವನ್ನು ಏನಿದ್ವು ಅದೆಲ್ಲವನ್ನ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಅವೆಲ್ಲವನ್ನ ಕೂಡ ಒಂದ್ ಕಡೆ ಚೆಕ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇನ್ನು ಈಗಾಗಲೇ ಯಾರೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೋ, ನಟ ನಟಿಯರು ಯಾರೆಲ್ಲ ಇದ್ದಾರೋ ಅವ್ರ ಹೆಸರು ಅಷ್ಟೇ ಹೊರಗಡೆ ಬರಬೇಕಾಗಿರುವಂತದ್ದು. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ತೆಲುಗಿನ ನಟಿ ಹೇಮಾ ಅವರ ಹೆಸರು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು.